ಸರಿಯಾಗಿ ಒಂದು ವರ್ಷದ ಹಿಂದೆ ಹಂಪಿಯಲ್ಲಿ ಒಂದು ನಡೀಬಾರದ ಅಮಾನವೀಯ ಘಟನೆ ನಡೆದಿದೆ. ಯಾರು ಊಹೆ ಮಾಡಲಾಗದ ಘಟನೆ ಅದು. ಈ ಘಟನೆಯ ನಂತರ ಇಡೀ ದೇಶ ನಮ್ಮ ಕರ್ನಾಟಕದ ಕಡೆ ನೋಡ್ತು. ಈ ನ್ಯೂಸ್ ಇಂಟರ್ನ್ಯಾಷನಲ್ ವಿಷಯ ಆಯ್ತು. ಭಾರತದ ಮಿತ್ರ ದೇಶ ಆದ ಬ್ರೆಜಿಲ್ ಒಂದು ಸಲ ಬೆಚ್ಚಿ ಬಿದ್ದಿತ್ತು. ಭಾರತದಲ್ಲಿ ಯಾವುದೋ ಒಂದು ಘಟನೆ ನಡೆದ್ರೆ ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ನಡೆದರೆ ಬ್ರೆಜಿಲ್ ದೇಶ ಯಾಕೆ ಬೆಚ್ಚಿ ಬೀಳುತ್ತೆ ಎಂಬ ಅನುಮಾನ ನಿಮಗೂ ಬಂದಿರಬಹುದು. ಯಾಕೆ ಅಂದ್ರೆ ಬ್ರೆಜಿಲ್ ದೇಶಕ್ಕೆ ಸಂಬಂಧಪಟ್ಟ ಒಬ್ಬ ಮಹಿಳೆ ಮೇಲೆ ನಮ್ಮ ಕರ್ನಾಟಕದಲ್ಲಿ ಸಾಮೂಹಿಕವಾದ ಅತ್ಯಾಚಾರ ನಡೆದಿದೆ. ಈ ಕೇಸಿಗೆ ಸಂಬಂಧಪಟ್ಟ ಕೋರ್ಟ್ ತೀರ್ಪು ಈಗ ಬಂದಿದೆ. ಹಾಗಾದ್ರೆ ಆ ಕೋರ್ಟ್ ತೀರ್ಪಿನಲ್ಲಿ ಏನಿದೆ? ಇಷ್ಟಕ್ಕೂ ಬ್ರೆಜಿಲ್ ಮಹಿಳೆ ಮೇಲೆ ಹೀನ ಕೃತ್ಯವನ್ನು ಎಸಗಿದ ಆ 3 ಜನ ಯಾರು? ಈ ಘಟನೆ ನಂತರ ಹೊರದೇಶದಿಂದ ಬರುವ ಪ್ರವಾಸಿಗರ ಮನಸ್ಸಿನಲ್ಲಿ ಮೂಡಿದ ಘಟನೆಗಳೆಂತವು? ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ನಡೆಯುವ ಇಂಥ ಹೀನ ಕೃತ್ಯಗಳನ್ನು ತಡೆಯಲು ಪೊಲೀಸ್ನವರು ತಗೋಬೇಕಾದ ಕ್ರಮಗಳೆಂತವು? ಸಾಣಾಪುರದ ಕೆರೆಯ ಬಳಿ ನಡೆದಿರುವ ಈ ಕೃತ್ಯ ಹಂಪಿಯ ಪ್ರವಾಸೋದ್ಯಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಭಾರತದ ಇತಿಹಾಸ ಪುಟಗಳಲ್ಲಿ ಹಂಪಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಇದೆ. ಕೃಷ್ಣದೇವರಾಯರ ಕಾಲದಲ್ಲಿ ರಾಜಾರೋಷದಿಂದ ಮೆರೆದ ಸ್ಥಳ ಇದು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಸಾರಿದ ಊರಿದು. ತಲೆ ಎತ್ತಿ ನೋಡಿದರೆ ಸುಂದರವಾದ ಪ್ರಕೃತಿ ನಮ್ಮನ್ನ ಕೈ ಬೀಸಿ ಕರೀತದೆ. ಹಂಪಿ ಸಮೀಪದಲ್ಲಿ ಹರಿಯುವ ತುಂಗಭದ್ರಾ ನದಿ ಸಾವಿರಾರು ಕುಟುಂಬಗಳಿಗೆ ಜೀವ ನದಿಯಾಗಿದೆ. ವಿಶ್ವದ ಪಾರಂಪರಿಕ ಕಟ್ಟಡವಾಗಿರುವ ಹಂಪಿಯನ್ನು ನೋಡಲು ಪ್ರಪಂಚದ ಎಲ್ಲಾ ದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಹಂಪಿಯ ಸೌಂದರ್ಯ, ವಾಸ್ತುಶಿಲ್ಪದ ಕಲೆಯನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಹೀಗೆ ಹಂಪಿಯನ್ನು ನೋಡಲು ಬಂದವರು ರಾತ್ರಿ ಉಳಿದುಕೊಳ್ಳಲು ಹಂಪಿಯ ಸುತ್ತಮುತ್ತ ಅನೇಕ ಹೋಟೆಲ್ಗಳು ಹಾಗೆ ಹೋಮ್ ಸ್ಟೇಗಳು ಕೂಡ ಇದಾವೆ. ಕಳೆದ ವರ್ಷ ಅಂದ್ರೆ 2025 ಮಾರ್ಚ್ 6ನೇ ತಾರೀಕು ಇಬ್ಬರು ವಿದೇಶಿಯರು ಅವರ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಸೇರಿದ ಇನ್ನೂ ಇಬ್ಬರು ಹಂಪಿಯನ್ನು ನೋಡಲು ಹಂಪಿಗೆ ಬರ್ತಾರೆ. ಇವರು ರಾತ್ರಿ ಉಳಿದುಕೊಳ್ಳಲು ಆನೆಗುಂದಿ ಹತ್ರ ಒಂದು ಹೋಮ್ ಸ್ಟೇ ಅನ್ನ ಬುಕ್ ಮಾಡ್ಕೋತಾರೆ. ಆನೆಗುಂದಿ ಹಂಪಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. 6ನೇ ತಾರೀಕು ಬೆಳಿಗ್ಗೆ ತಿಂಡಿ ಮುಗಿಸಿ ಹಂಪಿಯನ್ನು ನೋಡಲು ಹೊರಡ್ತಾರೆ. ಇವರ 4 ಜನರ ಜೊತೆಯಲ್ಲಿ ಹೋಮ್ ಸ್ಟೇ ಮಾಲಕಿ ಕೂಡ ಬರ್ತಾಳೆ. 5 ಜನ ಹಂಪಿಗೆ ಬರ್ತಾರೆ. ಹಂಪಿಯನ್ನೆಲ್ಲ ಚೆನ್ನಾಗಿ ಸುತ್ತಿ ನೋಡ್ತಾರೆ. ಹಂಪಿಯನ್ನು ಸುತ್ತಿ ನೋಡುವಾಗ ಪಕ್ಕದಲ್ಲೇ ಇದ್ದ ಸಾಣಾಪುರ ಕೆರೆ ಅವರಿಗೆ ತುಂಬಾ ಸುಂದರವಾಗಿ ಕಾಣಿಸ್ತದೆ. ಈ ಸಾಣಾಪುರ ಕೆರೆ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣ. ಇಲ್ಲಿಗೆ ಸಾವಿರಾರು ಜನರು ಭೇಟಿ ಕೊಡ್ತಾರೆ. ಇಲ್ಲಿ ಸಂಜೆ ಸಮಯದಲ್ಲಿ ಸೂರ್ಯ ಮುಳುಗುವ ದೃಶ್ಯ, ಸನ್ಸೆಟ್ ಅನ್ನು ನೋಡಲು ತುಂಬಾ ಸುಂದರವಾಗಿರುತ್ತದೆ. ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಸಂಜೆ ಸಮಯದಲ್ಲಿ ಅಲ್ಲಿ ಸಾವಿರಾರು ಜನರು ಸೇರಿರ್ತಾರೆ. ಈ ಪ್ರವಾಸಿಗರು ಕೂಡ ಅವತ್ತು ಹಂಪಿಯನ್ನೆಲ್ಲ ಚೆನ್ನಾಗಿ ನೋಡಿ ಸಂಜೆ ಸಮಯಕ್ಕೆ ಈ ಸಾಣಾಪುರ ಕೆರೆಗೆ ಸೇರ್ಕೊಳ್ತಾರೆ. ಸನ್ಸೆಟ್ ಅನ್ನ ಚೆನ್ನಾಗಿ ಕಣ್ತುಂಬಿಕೊಳ್ತಾರೆ. ಇನ್ನೇನು ಹೋಮ್ ಸ್ಟೇಗೆ ಹೋಗೋಣ ಅನ್ನುವ ಸಮಯದಲ್ಲಿ ಹೋಮ್ ಸ್ಟೇ ಮಾಲಕಿ ಇಲ್ಲಿ ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ಕಾಣುವ ನಕ್ಷತ್ರಗಳನ್ನು ನೋಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಸಮಯ ರಾತ್ರಿ 7 ಗಂಟೆ ಆಗಿತ್ತು. ಇನ್ನೂ ಸ್ವಲ್ಪ ಹೊತ್ತಿದ್ದು ನಕ್ಷತ್ರಗಳನ್ನ ನೋಡಿಕೊಂಡೇ ಹೋಗೋಣ ಅಂತ ಎಲ್ಲರೂ ನಿರ್ಧರಿಸ್ತಾರೆ. ಈ ವಿದೇಶಿ ಪ್ರಜೆಯ ಕೈಯಲ್ಲಿ ಒಂದು ಗಿಟಾರ್ ಇರುತ್ತೆ. ಸಾಮಾನ್ಯವಾಗಿ ವಿದೇಶಿ ಪ್ರಜೆಗಳು ಕೈಯಲ್ಲಿ ಒಂದು ಗಿಟಾರ್ ಇಟ್ಟುಕೊಂಡು ಕ್ಯಾಂಪ್ ಫೈರ್ ಹಾಕೊಂಡು ಹಾಡಾಡುತ್ತಾ ಮುಂದೆ ಇರುವ ಸೌಂದರ್ಯವನ್ನು ಸವಿತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇದೇ ತರ ಸಾಣಾಪುರ ಕೆರೆ ಬಳಿ ಕೂಡ ಕ್ಯಾಂಪ್ ಫೈರ್ ಹಾಕೊಂಡು ಮುಂದೆ ಇರುವ ಕೆರೆಯನ್ನು ನೋಡ್ತಾ ಅದರಲ್ಲಿ ಚಂದ್ರನ ಬೆಳದಿಂಗಳಿಗೆ ಕಾಣಿಸುವ ನಕ್ಷತ್ರಗಳನ್ನ ನೋಡ್ತಾ ತಮ್ಮನ್ನ ತಾವು ಮರೆತು ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಸುಮಾರು ರಾತ್ರಿ 10 ಗಂಟೆ ಆಗಿರುತ್ತೆ. ಆ ಸಮಯದಲ್ಲಿ 3 ಜನ ಯುವಕರು ಒಂದು ಬೈಕ್ ನಲ್ಲಿ ಅದೇ ದಾರಿಯಲ್ಲಿ ಬರ್ತಾರೆ. ಅವರು ಇವರನ್ನ ನೋಡ್ತಾರೆ. ಈ ಪ್ರವಾಸಿಗರು ತಮ್ಮ ಪಾಡಿಗೆ ತಾವು ಹಾಡಾಡಿಕೊಂಡು ಒಂದು ಕಡೆ ಕುತ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ರಾತ್ರಿ 10 ಗಂಟೆ ಮೇಲೆ ಹಳ್ಳಿಯ ಜನ ಯಾರು ಆಚೆ ಬರೋದಿಲ್ಲ. ಈ 3 ಜನ ಮಾತ್ರ ಅವತ್ ರಾತ್ರಿ ಅವರ ಕೆಲಸ ಮುಗಿಸ್ಕೊಂಡು ಎಣ್ಣೆ ಕುಡಿದು ಅದೇ ದಾರಿಯಲ್ಲಿ ಅವ್ರ ಊರಿಗೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಪ್ರವಾಸಿಗರನ್ನ ನೋಡ್ತಾರೆ. ಇವರನ್ನ ನೋಡಿದ ತಕ್ಷಣ ಅವರಿಗೆ ಅರ್ಥ ಆಗುತ್ತೆ ಇವರು ಬೇರೆ ಊರಿನವರಂತ. ಪ್ರವಾಸಿಗರಲ್ಲಿ ಇಬ್ಬರು ಹೆಂಗಸರು ಇರ್ತಾರೆ. ಆ ಹೆಂಗಸರ ಮೇಲೆ ಈ 3 ಜನ ಕಣ್ಣು ಬೀಳುತ್ತೆ. ಅವರನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕೆಂದು ಆ ಸಮಯದಲ್ಲಿ ಅವ್ರ ಜೊತೆ ಮಾತನಾಡಲು ಶುರು ಮಾಡ್ತಾರೆ. ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಕೇಳ್ತಾರೆ. ಆಗ ಹೋಮ್ ಸ್ಟೇ ಮಾಲಕಿ ಇಲ್ಲೇ ಮುಂದೆ ಇದೆ ಹೋಗಿ ಎಂದು ಹೇಳ್ತಾಳೆ. ಆಗ 3 ಜನ ಯುವಕರು ನಮ್ಮ ಹತ್ರ ಪೆಟ್ರೋಲ್ಗೂ ಹಣ ಇಲ್ಲ, ನಮ್ಮ ಬೈಕ್ ನಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ, ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡಿ ಎಂದು ಕೇಳ್ಕೊತಾರೆ. ಇವರು ಬೈಕ್ ನಲ್ಲಿ ಪೆಟ್ರೋಲ್ ಇರುತ್ತೆ, ಆದ್ರೂ ಕೂಡ ಇವ್ರ ಜೊತೆಯಲ್ಲಿ ಹೇಗಾದ್ರೂ ಮಾತನಾಡ್ಬೇಕೆಂದು ಈ ತರವಾಗಿ ಟ್ರಿಕ್ ಪ್ಲೇ ಮಾಡ್ತಾರೆ. ಆಗ ವಿದೇಶಿ ಪ್ರಜೆಯವರಿಗೆ 100 ರೂಪಾಯಿಯನ್ನ ಕೊಡ್ತಾನೆ. ಆಗ ಇವರು 100 ರೂಪಾಯಿ ಸಾಕಾಗೋದಿಲ್ಲ, 1,000 ರೂಪಾಯಿ ಕೊಡಿ ಅಂತ ಬಲವಂತ ಮಾಡ್ತಾರೆ. ಆಗ ಹೋಮ್ ಸ್ಟೇ ಮಾಲಕಿ ಕನ್ನಡ ಭಾಷೆಯಲ್ಲೇ ನಮ್ಮ ಹತ್ರ ಹಣ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಎಂದು ಹೇಳ್ತಾಳೆ. ಸ್ವಲ್ಪ ಸಮಯ
ಇಬ್ಬರ ನಡುವೆ ವಾಗ್ವಾದ ನಡೀತದೆ. ಆ ಯುವಕರು ಸಡನ್ ಆಗಿ ಈ ಪ್ರವಾಸಿಗರನ್ನ ಸಾನಾಪುರದ ಕೆರೆಯ ಒಳಗಡೆ ತಳ್ಳಿಬಿಡ್ತಾರೆ. ಕೆರೆಗೆ ಬಿದ್ದ 3 ಜನರು ಕೂಡ ಗಂಡಸರೇ ಆಗಿರ್ತಾರೆ. ಇದರಲ್ಲಿ ಡೇವಿಡ್ ಎಂಬಾತನಿಗೆ ಈಜು ಬರುತ್ತೆ, ಮಿಕ್ಕ ಇಬ್ಬರಿಗೂ ಈಜು ಬರೋದಿಲ್ಲ. ಡೇವಿಡ್ ಮಹಾರಾಷ್ಟ್ರದ ಪಂಕಜ್ನನ್ನ ಕಾಪಾಡ್ತಾರೆ, ಆದರೆ ಒಡಿಶಾದ ಬಿಬಾಸ್ನನ್ನ ಕಾಪಾಡಲು ಡೇವಿಡ್ ಕೈಯಲ್ಲಿ ಸಾಧ್ಯವಾಗೋದಿಲ್ಲ. ಬಿಬಾಸ್ ನೀರಿನಲ್ಲಿ ಕೊಚ್ಕೊಂಡೋಗಿ ಪ್ರಾಣಗಳನ್ನ ಕಳ್ಕೊತಾನೆ. ಇತ್ತ ಕಡೆ ಇಬ್ಬರು ಮಹಿಳೆಯರು ಇದನ್ನೆಲ್ಲ ನೋಡಿ ಅಲ್ಲಿಂದ ಓಡಿ ಹೋಗಲು ಶುರು ಮಾಡ್ತಾರೆ. ಆದರೆ ಆ 3 ಜನ ಲೋಕಲ್ ಹುಡುಗರು ಈ ಮಹಿಳೆಯರ ಮೇಲೆ ಕಲ್ಲುಗಳನ್ನು ಎಸೆಯಲು ಶುರು ಮಾಡ್ತಾರೆ. ಆ ಕತ್ತಲಲ್ಲಿ ಓಡಿ ಓಡಿ ಸುಸ್ತಾದ ಆ ಇಬ್ಬರು ಮಹಿಳೆಯರು ಸ್ವಲ್ಪ ಸಮಯಕ್ಕೆ ಈ ಹುಡುಗರ ಕೈಗೆ ಸಿಕ್ಕಿ ಬೀಳ್ತಾರೆ. ಅಸಹಾಯಕ ಸ್ಥಿತಿಯಲ್ಲಿದ್ದ ಇಬ್ಬರು ಮಹಿಳೆಯರ ಮೇಲೆ ಈ 3 ಜನ ಹುಡುಗರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಅವರ ಹತ್ರಿದ್ದ ವಸ್ತುಗಳನ್ನ ಕಿತ್ತುಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ಬೆಳಗಾಗುವಷ್ಟರಲ್ಲಿ ಈ ವಿಷಯ ಕಾಡಿಗಿಚ್ಚಿನ ತರ ಎಲ್ಲರಿಗೂ ಗೊತ್ತಾಗುತ್ತೆ. ಪೊಲೀಸ್ನವರು ಈ ಘಟನೆ ಬಗ್ಗೆ ಒಂದು ಕಂಪ್ಲೇಂಟ್ ನ ಪಡ್ಕೊಂಡು ಆರೋಪಿಗಳನ್ನ ಹುಡುಕಲು ಶುರು ಮಾಡ್ತಾರೆ. ಆ ಸಮಯಕ್ಕೆ ಕೇಸ್ ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಪೊಲೀಸ್ನವರು ಘಟನೆ ಸ್ಥಳಕ್ಕೆ ಹೋಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ಬಿಬಾಸುವಿನ ಮೃತದೇಹವನ್ನು ವಶಪಡಿಸಿಕೊಳ್ತಾರೆ. ಆ ಬಾಡಿಯನ್ನ ಪೋಸ್ಟ್ ಮಾರ್ಟಂ ಗೆ ಕಳಿಸಿದ ನಂತರ ಆರೋಪಿಗಳು ಲೋಕಲ್ ಹುಡುಗರು ಅಂತ ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಮೊದಲನೆಯ ಆರೋಪಿ ಮಲ್ಲೇಶ್ ಆಲಿಯಾಸ್ ಅಂಡಿ ಮಲ್ಲಯ್ಯ, ಈತನ ವಯಸ್ಸು 22 ವರ್ಷ, ಈತ ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ. ಎರಡನೇ ಆರೋಪಿ ಸಾಯಿ ಆಲಿಯಾಸ್ ಚೇತನ್ ಸಾಯಿ, ಈತನಿಗೆ 21 ವರ್ಷ, ಈತ ಕೂಡ ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ. ಮೂರನೇ ಆರೋಪಿ ಶರಣಪ್ಪ, ಈತನ ವಯಸ್ಸು 27 ವರ್ಷ, ಈತ ಒಬ್ಬ ಕಾರ್ಪೆಂಟರ್ ಆಗಿರ್ತಾನೆ. ಪೊಲೀಸ್ನವರು ಮೊದಲು ಮಲ್ಲೇಶ್ ಮತ್ತು ಚೇತನ್ ಸಾಯಿಯನ್ನು ಅರೆಸ್ಟ್ ಮಾಡ್ತಾರೆ, ಆದ್ರೆ ಶರಣಪ್ಪ ಮಾತ್ರ ಸಿಗೋದಿಲ್ಲ. ಶರಣಪ್ಪ ಅವತ್ ರಾತ್ರಿ ಮನೆಗೆ ಬಂದು ಬೆಳಿಗ್ಗೆ ಎದ್ದು ಟಿವಿಯಲ್ಲಿ ಬರ್ತಾ ಇದ್ದ ವಿಷಯವನ್ನು ನೋಡಿ ಗಾಬರಿಗೊಂಡು ಯಾರಿಗೂ ಹೇಳದೆ ಊರು ಬಿಟ್ಟು ಓಡಿ ಹೋಗ್ತಾನೆ. ಗಲಾಟೆ ಎಲ್ಲ ಕಡಿಮೆ ಆದ ಮೇಲೆ ಮತ್ತೆ ಊರಿಗೆ ವಾಪಸ್ ಬರೋಣ ಅನ್ನೋದು ಆತನ ಆಲೋಚನೆ ಆಗಿತ್ತು. ಶರಣಪ್ಪನನ್ನ ಹುಡುಕಲು ತುಂಬಾ ಕಷ್ಟ ಆಯಿತು ಅಂತ ಪೊಲೀಸ್ನವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಶರಣಪ್ಪ ಮೊದಲು ಬೆಂಗಳೂರಿಗೆ ಬರ್ತಾನೆ. ಇಲ್ಲಿ ಒಬ್ಬ ಸ್ನೇಹಿತನ ಮನೆಯಲ್ಲಿ ಒಂದು ದಿನ ಇದ್ದು ಇಲ್ಲಿಂದ ನೇರವಾಗಿ ಕನ್ಯಾಕುಮಾರಿಗೆ ಹೋಗ್ತಾನೆ. ಕನ್ಯಾಕುಮಾರಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದು ಅಲ್ಲಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ನಾರ್ತ್ ಇಂಡಿಯಾಗೆ ಹೋಗುವ ಪ್ಲಾನ್ ಇತ್ತು ಈತನಿಗೆ. ಆದರೆ ಈತ ಚೆನ್ನೈನ ರೈಲ್ವೆ ಸ್ಟೇಷನ್ ಇರುವಾಗ ಪೊಲೀಸ್ನವರು ಈತನನ್ನ ಅರೆಸ್ಟ್ ಮಾಡ್ತಾರೆ. ಈತನನ್ನ ಅರೆಸ್ಟ್ ಮಾಡಲು ಪೊಲೀಸ್ನವರು ಯಾವ ತರವಾದ ಪ್ಲಾನ್ ಗಳನ್ನ ರಚಿಸಿದರು ಅಂತ ಹೇಳಿಲ್ಲ. ಅದನ್ನ ಹೇಳಿದರೆ ಬೇರೆ ಆರೋಪಿಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಪೊಲೀಸ್ನವರು ಶರಣಪ್ಪನನ್ನ ಹೇಗೆ ಕಂಡು ಹಿಡಿದರು ಅಂತ ಹೇಳೋದಿಲ್ಲ. ಈ ಶರಣಪ್ಪ ತುಂಬಾ ಬುದ್ಧಿವಂತಿಕೆಯಿಂದ ಫೋನ್ ಅನ್ನ ಸಹ ಬಳಸ್ತಿರ್ಲಿಲ್ವಂತೆ. ಆದ್ರೂ ಕೂಡ ಪೊಲೀಸ್ನವರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ 3 ಜನರನ್ನ ಪೊಲೀಸ್ನವರು ವಿಚಾರಣೆ ನಡೆಸಿ ಕೋರ್ಟ್ ನಲ್ಲಿ ಹಾಜರುಪಡಿಸ್ತಾರೆ. ಕೋರ್ಟ್ ಸುಮಾರಾಗಿ 11 ತಿಂಗಳ ಕಾಲ ಈ ಕೇಸನ್ನ ವಿಚಾರಣೆ ನಡೆಸಿ ಫೈನಲ್ ಆಗಿ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುತ್ತದೆ. ಇಲ್ಲಿ ನಾವು ಕೋರ್ಟ್ ನಲ್ಲಿ ಆರೋಪಿಗಳ ಪರ ವಕೀಲರ ವಾದಗಳನ್ನು ಕೇಳಿದರೆ ಶಾಕ್ ಆಗ್ತೀವಿ. ಆರೋಪಿಗಳ ಪರ ವಕೀಲರು ಏನು ವಾದ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮವರು ಈ ಕೃತ್ಯವನ್ನ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ನಮ್ಮವರಿಗೆ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ, ಏನೋ ಕುಡಿದ ಅಮಲಿನಲ್ಲಿ ಈ ತರವಾದ ಘಟನೆ ನಡೆದು ಹೋಗಿದೆ, ದಯವಿಟ್ಟು ನಮ್ಮವರಿಗೆ ಮರಣ ದಂಡನೆಯ ಶಿಕ್ಷೆಯನ್ನ ವಿಧಿಸಬೇಡಿ, ಬೇಕಾದರೆ ಜೀವನ ಪೂರ್ತಿ ಜೈಲಿನಲ್ಲಿ ಇರುವಂತ ಶಿಕ್ಷೆ ಹಾಕಿ ಎಂದು ವಾದ ಮಾಡಿದ್ದಾರೆ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ವಿದೇಶಿ ಪ್ರವಾಸಿಗರ ಮೇಲೆ ದಾಳಿ ನಡೆದಿದೆ. ಒಡಿಶಾಗೆ ಸೇರಿದ ಬಿಬಾಸು ಎಂಬ ಯುವಕ ಸತ್ತು ಹೋಗಿದ್ದಾನೆ. ಇಬ್ಬರು ಮಹಿಳೆಯರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆದಿದೆ. ಆದ್ರೂ ಕೂಡ ಆರೋಪಿಗಳ ಪರ ವಕೀಲರು ನಮ್ಮವರು ತಪ್ಪು ಮಾಡಿದ್ದಾರೆ, ಅವರನ್ನ ಕ್ಷಮಿಸಿ ಬಿಡಿ ಎಂದು ಕೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ಕೋರ್ಟು ಇದನ್ನೆಲ್ಲ ಪರಿಗಣಿಸೇ ಇಲ್ಲ. ಅಲ್ಲಿ ನಡೆದಿರುವ ಕೃತ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿಗಳನ್ನ ಶೇಖರಣೆ ಮಾಡಿ ಆರೋಪಿಗಳಿಗೆ ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸಿದೆ. ಅವರು ಬೇಕಾದ್ರೆ ಹೈಕೋರ್ಟ್ಗೆ ಇಲ್ಲ ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಇವರಿಗೆ ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸಿದರೆ ಕಡೆಯದಾಗಿ ಇವರಿಗೆ ಒಂದು ಆಯ್ಕೆ ಇರುತ್ತೆ, ಅದೇ ರಾಷ್ಟ್ರಪತಿಗಳ ಕ್ಷಮಾಭಿಕ್ಷೆ ಪತ್ರ. ಆದರೆ ಅದು ಅಷ್ಟು ಸುಲಭವಲ್ಲ. ರಾಷ್ಟ್ರಪತಿಗಳು ಇಂಥ ಕೇಸುಗಳಿಗೆ ಅಷ್ಟು ಸುಲಭವಾಗಿ ಕ್ಷಮಾಭಿಕ್ಷೆ ಪತ್ರವನ್ನ ಕೊಡೋದಿಲ್ಲ. ಈ ಒಂದು ಕೇಸನ್ನ ಕೋರ್ಟ್ ತುಂಬಾ ರೇರ್ ಆಗಿ ಪರಿಗಣಿಸಿದೆ. ಅಂದರೆ ಯಾವುದೇ ಪ್ರೀ ಪ್ಲಾನ್ ಇಲ್ಲದೆ ಆ ಸಮಯಕ್ಕೆ ತಮಗೆ ತೋಚಿದ ಹಾಗೆ ಮಾಡೋದು ಎಂದರ್ಥ. ಈಗ ಈ ಕೇಸನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ವಿದೇಶಿ ಪ್ರಜೆಗಳು ಕೆರೆಯ ಬಳಿ ಕುಳಿತುಕೊಂಡು ತಮ್ಮ ಪಾಡಿಗೆ ತಾವು ಆಡಾಡ್ಕೊಂಡಿರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಆ ರಸ್ತೆಯಲ್ಲಿ 3 ಜನ ಹುಡುಗರು ಬರ್ತಾರೆ. ಅವರು ಇವರನ್ನ ನೋಡ್ತಾರೆ, ಅಲ್ಲಿರುವ ಮಹಿಳೆಯರ ಮೇಲೆ ಆಸೆ ಪಡ್ತಾರೆ, ಹಾಗೆ ಅವರ ಹತ್ರ ಇರುವ ವಸ್ತುಗಳ ಮೇಲೆ ಕೂಡ ಆಸೆ ಪಡ್ತಾರೆ. ಅವುಗಳನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಬೇಕಂತ ಆ ಸಮಯದಲ್ಲಿ ತಮಗೆ ತೋಚಿದ ಹಾಗೆ ಮಾಡ್ತಾರೆ. ಸ್ಥಳದಲ್ಲಿ ಅಲ್ಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾರೆ. ಇದನ್ನ ಕೋರ್ಟ್ ತುಂಬಾ ರೇರ್ ಕೇಸ್ ಅಂತ ಪರಿಗಣಿಸಿದೆ. ಇದು ವಿದೇಶಿಗರ ಮೇಲೆ ನಡೆದಿರುವ ದಾಳಿ. ಇದರಿಂದ ನಷ್ಟವಾಗೋದು ಖಂಡಿತ ನಮ್ಮ ದೇಶಕ್ಕೆ, ಅದರಲ್ಲೂ ಪ್ರವಾಸೋದ್ಯಮದ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತೆ. ಒಂದು ಸಲ ವಿದೇಶಿಗರಿಗೆ ಭಾರತ ಅಷ್ಟೊಂದು ಸೇಫ್ ಅಲ್ಲ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದರೆ ಅದು ನೇರವಾಗಿ ಪ್ರವಾಸೋದ್ಯಮದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಈಗ ನೋಡಿ, ಈ
ಘಟನೆ ನಂತರ ಹಂಪಿಗೆ ಬರುವ ಪ್ರವಾಸಿಗರ ಸಂಖ್ಯೆ 40% ಕಡಿಮೆ ಆಗಿದೆ ಅಂತೆ. ಯಾರೋ ಮಾಡಿರುವ ಕೃತ್ಯಕ್ಕೆ ನಷ್ಟವನ್ನು ಅನುಭವಿಸುತ್ತಿರೋರು ಮಾತ್ರ ಹಂಪಿಯ ಗೈಡ್ಗಳು ಮತ್ತು ಅಲ್ಲಿನ ಸ್ಥಳೀಯರು. ಹಂಪಿಯನ್ನು ನೋಡಲು ಬರುವ ಪ್ರವಾಸಿಗರನ್ನು ನಂಬಿಕೊಂಡು ತುಂಬಾ ಕುಟುಂಬಗಳು ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾವೆ. ಅದು ಗೈಡ್ಗಳಾಗಿರಬಹುದು, ಹೋಟೆಲ್ ಮಾಲೀಕರಾಗಿರಬಹುದು, ಆಟೋ ಚಾಲಕರಾಗಿರಬಹುದು, ಕಬ್ಬಿನ ಜ್ಯೂಸ್ ಅಂಗಡಿಯವರಾಗಿರಬಹುದು, ಸಣ್ಣ ಮಕ್ಕಳಿಗೆ ಆಟಿಕೆ ಸಾಮಾನನ್ನ ಮಾರೋರು. ಹೀಗೆ ಹೇಳಿಕೊಂಡು ಹೋದರೆ ಹಂಪಿಯ ಪ್ರವಾಸಿಗರನ್ನು ನಂಬಿಕೊಂಡು ತುಂಬಾ ಜನ ಸ್ಥಳೀಯರಲ್ಲಿದ್ದಾರೆ. ಅವರ ಎಲ್ಲರ ಮೇಲೆ ಇಂತಹ ಘಟನೆಗಳು ನೇರವಾಗಿ ಪರಿಣಾಮವನ್ನ ಬೀರ್ತವೆ. ಇನ್ನು ಹಂಪಿ ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆ. ವಿಶ್ವ ಪಾರಂಪರಿಕ ಕಟ್ಟಡವನ್ನ ಕಾಪಾಡುವ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ. ಕೇವಲ 11 ತಿಂಗಳಲ್ಲಿ ಈ ಕೇಸನ್ನ ಸರಿಯಾಗಿ ವಿಚಾರಣೆ ನಡೆಸಿ ಸಾಕ್ಷಿಗಳನ್ನೆಲ್ಲ ಕೋರ್ಟಿಗೆ ಹಾಜರುಪಡಿಸಿ ಆರೋಪಿಗಳಿಗೆ ಶಿಕ್ಷೆ ಬೀಳುವ ಹಾಗೆ ಮಾಡಿದ ಗಂಗಾವತಿ ಪೊಲೀಸ್ ಅವರಿಗೆ ನನ್ನ ಕಡೆಯಿಂದ ಖಂಡಿತ ಒಂದು ಸೆಲ್ಯೂಟ್ ಅಂತೂ ಇದ್ದೇ ಇರುತ್ತೆ. ಇನ್ನೂ ಕೆಲವರು ಆ ಸಮಯದಲ್ಲಿ ವಿದೇಶಿ ಪ್ರವಾಸಿಗರು ಅಲ್ಲಿಗೆ ಯಾಕೆ ಹೋದರು, ಅಷ್ಟು ರಾತ್ರಿಯವರೆಗೂ ಅವರು ಅಲ್ಲಿ ಯಾಕೆ ಇದ್ದರು ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಅವರಿಷ್ಟ. ಅವರು ಬಂದಿರೋದೇ ನಮ್ಮ ದೇಶದ ಸೌಂದರ್ಯವನ್ನ ಸವಿಯೋದಕ್ಕೆ. ವಿದೇಶಗಳಲ್ಲಿ ಇಲ್ಲದೆ ಇರೋ ಸಮಸ್ಯೆ ನಮ್ಮಲ್ಲಿ ಯಾಕಿದೆ? ಯಾಕೆ ಅಂದ್ರೆ ನಾವು ನೋಡುವ ದೃಷ್ಟಿ ಸರಿ ಇಲ್ಲ ಅಂತ ಅರ್ಥ. ಎಲ್ಲವೂ ನಾವು ನೋಡುವ ದೃಷ್ಟಿಯಲ್ಲೇ ಇರುತ್ತೆ. ಯಾವುದೋ ಒಂದು ಸಮಯದಲ್ಲಿ ಒಂದು ಹೆಣ್ಣು ಕಾಣಿಸಿದರೆ ಆಕೆ ನಮ್ಮ ವಶ ಆಗಬೇಕೆಂದುಕೊಳ್ಳುವುದು ತಪ್ಪು. ಮೊದಲು ನಾವು ಈ ಮನಸ್ಥಿತಿಯಿಂದ ಆಚೆ ಬರಬೇಕು. ಆ ಒಂದು ಮನಸ್ಥಿತಿಯಿಂದ ನಾವು ಆಚೆ ಬಂದರೆ ಎಲ್ಲವೂ ಸರಿ ಹೋಗುತ್ತೆ. ಈ ಕೇಸನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಾವು ಯಾರ ಜೊತೆಯಲ್ಲಿ ಸ್ನೇಹ ಮಾಡ್ತಾ ಇದ್ದೀವಿ, ನಾವು ಯಾರ ಸವಾಸ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಾವು ಮಾಡುವ ಕೆಟ್ಟ ಸಂಘದಿಂದಲೇ ಇಂತಹ ಕೃತ್ಯಗಳು ನಡೀತವೆ. ನಮ್ಮ ಸುತ್ತಮುತ್ತಲಿರೋರು ಎಂತವರೆಂದು ಗಮನಿಸಿ ಅವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ನಂತರ ಅವರ ಸ್ನೇಹವನ್ನು ಬೆಳೆಸಿ. ಈ ತರವಾದ ಘಟನೆಗಳು ಮತ್ತೆ ಎಲ್ಲಿ ನಡೆಯೋದು ಬೇಡ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.